ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಅವರೆಕಾಳಿಂದ ವಡೆ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಏನೇನೆಲ್ಲ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು. ಯಾಕಂದರೆ ಅದು ಒಂದು ಪರ್ಟಿಕ್ಯುಲರ್ ಸೀಸನ್ ಅಂತ ಇರುತ್ತೆ, ಆ ಟೈಮಲ್ಲಿ ಮಾತ್ರ ಅವರೆಕಾಳು ಸಿಗುತ್ತೆ. ಆಮೇಲೂ ಸಿಗುತ್ತೆ, ಬಟ್ ಅದು ಅದರಿಂದ ಏನೇ ಮಾಡ್ಕೊಂಡು ತಿಂದರೂ ರುಚಿಯಾಗಿರಲ್ಲ. ಸೊ ಅದು ಒಂದು ಪರ್ಟಿಕ್ಯುಲರ್ ಸೀಸನ್ ಅಂತ ಇದ್ದಾಗ ಅದರಲ್ಲಿ ಏನೇನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು. ಸೊ ಅದಕ್ಕೆ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಶಾರ್ಟ್ಸ್ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಲಿ ಚೆಕ್ ಮಾಡ್ಬೋದು. ಈಗ ಅವರೆಕಾಳು ವಡೆ ಮನೇಲಿ ಯಾವ ರೀತಿ ಮಾಡ್ತಾರೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ, ಆರಾಮಾಗಿ. ಈಗ ಚಳಿಗಾಲ ಬೇರೆ, ಸಂಜೆ ಏನಾದರೂ ಮಾಡ್ಕೊಂಡು ತಿನ್ಬೇಕಂತ ಅನಿಸಿರುತ್ತೆ ನಿಮಗೆ. ಸೊ ಮತ್ತ್ಯಾಕೆ ತಡ ಮಾಡ್ತಾ ಇದ್ದೀರಾ, ನಾನು ಹೇಳ್ಕೊಟ್ಟಿರೋ ವಡೆನ ನೀವು ಹೋಗಿ ಬೇಗ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಈಗ ಅವರೆಕಾಳು ವಡೆಗೆ ಮಸಾಲೆ ಆಡಿಸ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಮತ್ತು 5-6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಅಂದರೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಣಸು, ಆಮೇಲಿಂದ ಇಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ. ಈಗ ಇದೆಲ್ಲನೂ ನಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಪೇಸ್ಟ್ ರೀತಿ ಥರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಇದನ್ನ. ಮತ್ತು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಎಷ್ಟು ಬೇಕು ಅನ್ಸುತ್ತೋ, ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಅದನ್ನು ಪೇಸ್ಟ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಾವು ಅವರೆಕಾಳಲ್ಲಿ ವಡೆ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ದಪ್ಪ ಕಾಳಿನ ಸೈಜ್ ಅವರೆಕಾಳನ್ನ 5 ಎತ್ಕೊಂಡಿದ್ದೀನಿ. ಸಣ್ಣದಾದರೆ ಎಲ್ಲ ಪೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ, ಇನ್ನೇನೂ ಇಲ್ಲ. ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ. ಈಗ ಮಸಾಲೆನ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ತರಿಯಾಗಿ ನಾವು ಫಸ್ಟು ರುಬ್ಕೋಬೇಕು. ಆಮೇಲಿಂದ ಇಲ್ಲಿ ನಾನು ಅಲ್ಲಿ ಅವರೆಕಾಳಿತ್ತು ನೋಡಿ, ಈಗ ಆ ಅವರೆಕಾಳನ್ನೂ ಮಿಕ್ಸಿ ಒಳಗಡೆ ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನ ರುಬ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು ಮಸಾಲೆ ಸಪ್ರೇಟ್ನ ರುಬ್ಕೋಬೋದು ಮತ್ತು ಅವರೆಕಾಳನ್ನ ಸಪ್ರೇಟಾಗಿ ರುಬ್ಕೋಬೋದಲ್ವಾ ಅಂತ ಹೇಳಿಬಿಟ್ಟು. ಏನು ಗೊತ್ತಾ, ಅವರೆಕಾಳು ಮಾತ್ರ ನಾವು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋತೀವಿ ಅಂದರೆ ಅದು ನಿಮಗೆ ಗೊತ್ತು ಫುಲ್ಲು ಪೇಸ್ಟ್ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಜಾಸ್ತಿನೂ ರುಬ್ಕೊಳ್ಳೋಂಗಿಲ್ಲ, ತರಿಯಾಗಿ ರುಬ್ಕೊಳ್ಬೇಕು. ಯಾಕಂದರೆ ವಡೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಬೇಕು ನಮಗೆ ಅವರೆಕಾಳು. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಕಾಳನ್ನ ಚಿದುಕ್ಸ್ಕೊಂಡು ಹಾಕೋತಾ ಇಲ್ಲ, ಅಂದರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕೋತಾ ಇಲ್ಲ, ಸಿಪ್ಪೆ ಸಮೇತನೇ ಹಾಕ್ಕೊಂಡು ನಾನಿಲ್ಲಿ ಅದನ್ನ ರುಬ್ಕೊಂಡಿರೋದು. ಇನ್ ಕೇಸ್ ನೀವು ಜಾಸ್ತಿ ಮಾಡ್ಕೊಳ್ಳೋರಾದರೆ ಇನ್ನು ಸಪ್ರೇಟಾಗಿ ಅವರೆಕಾಳು ಇರುತ್ತೆ ನೋಡಿ, ಅದನ್ನ 2 ಸಲ ಅಷ್ಟೇ ಮಿಕ್ಸಿಲಿ ಆಡಿಸ್ಕೊಳ್ಳಿ ಸಾಕು. ಅಂದರೆ ತರಿಯಾಗಿ ಆಡಿಸ್ಕೊಳ್ಳಿ, ತುಂಬ ಪೇಸ್ಟ್ ರೀತಿ ಆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ನಾವು ಎಣ್ಣೆಲಿ ಹಾಕೊಂಡಾಗ್ಲೂ ಅದು ಅಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅಂದರೆ ವಡೆ ರೀತಿ ಬರೋದಿಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಕಪ್ಪಷ್ಟು ನಾನು ಈರುಳ್ಳಿನ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ನೀವು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಸಾಕು. ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೋಬೇಕಾದ್ರೂ ಅಷ್ಟೇ, ಇದಕ್ಕೆ ಇಷ್ಟು ಬಿಟ್ಟರೆ ಇನ್ನೇನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲಿಂದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಉಪ್ಪು ಹಾಕಿರೋದ್ರಿಂದ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು. ಇನ್ ಕೇಸ್ ನಿಮ್ಗೇನಾದರೂ ಕನ್ಸಿಸ್ಟೆನ್ಸಿ ಕಲಿಸ್ಬೇಕಾದ್ರೇ ತೆಳ್ಳಗೆ ಬರ್ತಿದೆ ಅಂತ ಗೊತ್ತಾಯಿತು ಅಂತ ಅಂದಾಗ ನೀವೇನು ಮಾಡಬೇಕಂದ್ರೆ ಇದಕ್ಕೆ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಇಲ್ಲ ಅಂದರೆ ಮೈದಾ, ಈ 2ನ್ನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇನ್ ಕೇಸ್ ಆ 2 ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತೀರಾ ಗಟ್ಟಿ ಆಗಿಬಿಡುತ್ತೆ ಅಕ್ಕಿ ಹಸಿಟ್ಟು ಹಾಕಿದ್ರೆ. ಅದರಿಂದ ಹೇಳ್ತಾ ಇದ್ದೀನಿ. ಈಗ ಕಲಸಿಟ್ಟು ಇದನ್ನ ನಾನು ಒಂದು 2 ಅವರ್ ನೆನೆಯಾಗಿ ಬಿಡ್ತೀನಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಅದು ಹಿಡ್ದಿರಲಿ ಅಂತ ಹೇಳಿಬಿಟ್ಟು. ಆಫ್ಟರ್ 2 ಅವರ್ಸ್ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನೆಂದಿದೆ, ಸ್ವಲ್ಪ ತಿಕ್ಕಾಗಿದೆ, ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ನೀರು ಅಷ್ಟೊಂದು ಏನು ಬಿಟ್ಕೊಂಡಿಲ್ಲ. ಇನ್ ಕೇಸ್ ನೀರು ಬಿಟ್ಕೊಂಡ್ರೆ ಅದನ್ನ ಆ ಕಡೆ ಸ್ವಲ್ಪ ಅದನ್ನ ತೆಗ್ದಾಕ್ಬಿಡಿ ನೀರನ್ನ. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಈಗ ಒಬ್ಬೊಬ್ರಿಗೆ ಕೈಯಲ್ಲಿ ಹಾಗೆ ತಟ್ಬಿಟ್ಟು ಎಣ್ಣೆ ಒಳಗೆ ಬಿಡೋದಕ್ಕೆ ಬರೋದಿಲ್ಲ. ಸೊ ಅಂಥವ್ರು ಈ ಥರ ಉಂಡೆ ಥರ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ನೀಟಾಗಿ
ಸುತ್ತ ತೆಳ್ಳಗೆ ಮಾಡ್ಕೊಳ್ಳಿ, ಮಧ್ಯ ದಪ್ಪ ಇರಲಿ, ಯಾಕಂದರೆ ತಿನ್ನೋಕ್ಕೆ ಟೇಸ್ಟು ಸಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ಥರ ಕೈಯಲ್ಲಿ ಅದನ್ನ ನೀಟಾಗಿ ಪ್ರೆಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ತಟ್ಕೊಂಡು ಇಟ್ಕೊಂಡು ನೀವು ಆಮೇಲಿಂದ ಈ ಕಡೆ ಎಣ್ಣೆ ಕಾದಾದ್ಮೇಲೆ ಒಂದೊಂದಾಗಿ ತಟ್ಟೆಲಿ ಎತ್ತಿಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈಗ ನಾನು ತೋರಿಸ್ತೀನಿ ನೋಡಿ, ಆ ಥರನೇ ಕೈಯಲ್ಲಿ ತಟ್ಕೊಂಡು ನೀಟಾಗಿ ನೀವು ಎಣ್ಣೆ ಒಳಗಡೆ ಬಿಡ್ಬೋದು. ಈ ಎರಡೂ ಪ್ರೊಸೀಜರಲ್ಲಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ನೀವು ಅದರಲ್ಲಿ ಮಾಡಿ. ನನಗೆ ಈ ಕೈಯಲ್ಲೇ ಹಾಗೆ ತಟ್ಬಿಟ್ಟು ಬಿಡೋದು ನನಗೆ ಗೊತ್ತು, ಸೊ ಅದರಿಂದ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ವಡೆ ಹಾಕಬೇಕಾದ್ರೆ ಸ್ಟವ್ ವಾಲ್ಯೂಮು ಮೀಡಿಯಮಲ್ಲಿರಲಿ, ಜಾಸ್ತಿ ಹೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅವರೆಕಾಳು ವಡೆ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ಯಾಕಂದರೆ ಹಸಿ ಕಾಳಲ್ವಾ ಅದು, ಅದಕ್ಕೋಸ್ಕರ. ಆಮೇಲಿಂದ ಬೇಯ್ತಾ ಇಲ್ಲ ಅಂದ್ಬಿಟ್ಟು ಸ್ಟವ್ ವಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೇಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕದಾಗಿತ್ತು ಅಂತ ಹೇಳಿದ್ರೆ. ನಮ್ಮ ಮನೇಲಿ ಎಲ್ಲರೂ ಯೂನಿಕ್ ಆಗಿತ್ತು ಅಂತ ಹೇಳಿಬಿಟ್ಟು ತಿಂದರು. ಯಾಕಂದರೆ ನಾವು ಆಲ್ಮೋಸ್ಟ್ ವಡೆಯಲ್ಲಿ ಮಾಡೋದಂದರೆ ಒಂದು ಕಡಲೆಬೇಳೆ ವಡೆ ಆಗಿರುತ್ತೆ, ಇಲ್ಲ ನಾರ್ಮಲ್ ಉದ್ನೋಡೆ ಆ ಥರ ಮಾಡ್ತೀವಿ. ಸೊ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಥರ ಒಂದು ಡಿಫ್ರೆಂಟಾಗಿ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವರೆಕಾಳು ವಡೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ, ಬೇಗ ಹೋಗಿ ನಿಮ್ಮ ಮನೇಲೂ ಇದೇ ಥರ ಗರಿ ಗರಿಯಾಗಿರೋ ಅವರೆಕಾಳು ವಡೆನ ಮಾಡ್ಕೊತೀನಿ ಸೀಸನ್ ಮುಗಿಯೋಷ್ಟರಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್.